are you running? Why are you running? ಸೊ ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ತುಂಬ ಹೆವಿ. ಸೊ ಅಲ್ಲಿಂದ ಕೃಷ್ಣ ಟೆಂಪಲ್ನಿಂದ ಇಲ್ಲಿ ಉಗ್ರ ನರಸಿಂಹ ಟೆಂಪಲ್ಗೆ. ಸೊ ಆಟೋ ಎಲ್ಲ ಬೇಕಾಗಿಲ್ಲ, ಆ್ಯಕ್ಚುಲಿ ಫುಲ್ ಕಾಸ್ಟ್ ಇದೆ. ಸೊ ಬೈ ವಾಕೆ ಹೋಗ್ತಾಯಿದ್ದೀನಿ ನಾನು. ಅಂದರೆ ಇಲ್ಲಿಂದ ಇಲ್ಲಿಗೆಲ್ಲ ಸುಮ್ಮನೆ ಆಟೋ ಅಂದರೆ 100-150 ಕೇಳ್ತಾನೆ. ಸೊ ಅದಕ್ಕೆ ಯಾಕೆ ಕೊಡೋದು 150 ಅಂತೇಳಿ ಬೈ ವಾಕ್ ಆದರೆ ಹೆಲ್ತಿ ಇರುತ್ತಲ್ಲ. ಸೊ ಹಾಗೆಯೇ ಇನ್ನೇನು ಬಂದ್ವಿ, ನಾನು 300 ಮೀಟರ್ಸ್ ಇದೆ ಅಷ್ಟೇ ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ಗೆ. ಅದನ್ನು ಕವರ್ ಮಾಡಿದ್ವಿ. ಸೊ ಅಲ್ಲಿಂದ ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ ಕವರ್ ಮಾಡಿಕೊಂಡು ಸೊ ಈಗಲೇ ಟೈಮ್ ಆಯಿತು. ಒನ್ ಡೇ ಫುಲ್ಲೆಲ್ಲ ಇದಕ್ಕೇ ಸರಿ ಆಯಿತು. 3-4 ಟೆಂಪಲ್ಗೆ ಓಡಾಡೋದಕ್ಕೆ ಫುಲ್ಲೆಲ್ಲ ಇದಕ್ಕೇ ಖರ್ಚಾಗುತ್ತೆ. ತುಂಬ ಹೆವಿ ಬಿಸಿಲು ಬೇರೆ, 34 ಡಿಗ್ರಿ ಸೆಲ್ಸಿಯಸ್ ಇದೆ ಬಿಸಿಲು ಮಾತ್ರ. ನಾವಿಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತಲೂ ಇದೆ. ಸೊ ನೋಡೋಣ ಯಾವ ದೇವಸ್ಥಾನ ಸಿಗುತ್ತೋ ಆ ದೇವಸ್ಥಾನ ಕವರ್ ಮಾಡ್ಕೊಂಡು ಹೋಗೋಣ. ಒಟ್ಟಿನಲ್ಲಿ ಹಂಪಿ ಅಂದಮೇಲೆ ಏನೋ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದ್ದೇ ಇರುತ್ತಲ್ಲ. ಸೊ ಯಾವುದೇ ಹಂಪಿಯಲ್ಲಿ ಯಾವುದೇ ಪ್ಲೇಸಸ್ ಆಗಿರ್ಬೋದು, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾವುದೇ ಸಿಕ್ಕಿದ್ರೂ ಕವರ್ ಮಾಡ್ಕೊಂಡು ಹೋಗೋಣ. ಇವಾಗಂತೂ ತುಂಬ ಹೆವಿ ರಿಸ್ಕ್ ಇದೆ. ಇನ್ನೂ ಹೋಗಬೇಕು ಅಂದರೆ ಇನ್ನೂ 100 ಮೀಟರ್ಸ್ 50 ಮೀಟರ್ಸ್ ಹೋಗಬೇಕು ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ಗೆ. ಬನ್ನಿ ಹೋಗೋಣ ನಡ್ಕೊಂಡು. ಅಂತೂ ವೀರಭದ್ರ ಸ್ವಾಮಿ ಉಗ್ರ ನರಸಿಂಹ ಸ್ವಾಮಿ ಟೆಂಪಲ್ಗೆ ಬಂದಾಯಿತು. ಸೊ ಅಲ್ಲಿ ಹಿಸ್ಟ್ರಿ ಏನಪ್ಪ ಅಂದರೆ ತುಂಬ ಇದೆ. ಹಂಪಿ ಒಂದಿಷ್ಟು ಹೇಳ್ಬೇಕಂದ್ರೂ ನಿಮಗೆ ಎನರ್ಜಿ ಬೇಕು, ಎನರ್ಜಿ ಊಟ ಮಾಡಿರಬೇಕು. ಸೊ ಊಟ ಮಾಡಿದೆ ಯಾರೋ ಬೇಡಕ್ಕೆ ಹೋಗ್ಬಿಡಿ, ತುಂಬ ಆಯಾಸ ಆಗ್ಬಿಡುತ್ತೆ ನಡೆದು. ಆ್ಯಕ್ಚುಲಿ ಇಲ್ಲೆಲ್ಲ 2025 ಇದರ ಕಾರಣದಿಂದ ಏನು ಉತ್ಸವ ಇರೋದರಿಂದ ಸೊ ಅದಕ್ಕೆ ನಮ್ಗೆ ಯಾವುದು ಆಟೋನೂ ಸೌಲಭ್ಯ ಇರೋಲ್ಲ. ಸೊ ಸೌಲಭ್ಯ ಇದ್ರೂ ತುಂಬ ಕಾಸ್ಟ್ ಇರುತ್ತೆ. ಸೊ ಬೈ ವಾಕ್ ಹೋದ್ರೇ ತುಂಬ ಕಷ್ಟ, ಅಂದರೆ ಈಸಿ ಅಂತ ಹೇಳ್ಬೋದು, ಬಟ್ ಹೆಲ್ತಿ ಅಂತಲೇ ಹೇಳ್ಬೋದು. ಬನ್ನಿ ಹೋಗೋಣ. Oh my God! Wow! No, God, please, no!